ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಅಂತೂ ಇಂತೂ ಸಿದ್ದರಾಮಯ್ಯ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ರಾಜೀನಾಮೆ ಇವತ್ತು ಕೊಟ್ಟೇ ಬಿಟ್ರು. ಆದರೂ ಕೂಡ ಮತ್ತೆ ರಾಹುಲ್ ಅಂಗಳಕ್ಕೆ ಕರ್ನಾಟಕದ ಸಿಎಂ ಚೆಂಡು ಬಿದ್ದಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾಯಿತು. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗುತ್ತಾ ಹಾಗಾದ್ರೆ ವೇದಿಕೆ. ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಜೊತೆ ತೆರಳಿರೋ ರಣದೀಪ್ ಸುರ್ಜೇವಾಲಾ ರಾತ್ರಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ನೆಕ್ಸ್ಟ್ ಸಿಎಂ ಯಾವ ರೀತಿಯಾದಂಥ ಅವರಿಗೆ ಜವಾಬ್ದಾರಿ ಇರ್ಬೋದು, ಮಗದೊಂದು ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ ಸಾಕಷ್ಟು ಸವಾಲುಗಳಿವೆ. ಇಷ್ಟು ಟೈಮ್ ಆಯಿತು, ಓಕೆ ಫೈನ್. ಈಗ ನೆಕ್ಸ್ಟ್ ಯಾರು ಸಿಎಂ ಆಗ್ತಾರಲ್ವಾ, ಮಂತ್ರಿಮಂಡಲ ರಚನೆಯಿಂದ ಹಿಡಿದು 2028 ಎಲೆಕ್ಷನ್ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಚರ್ಚೆಯನ್ನ ಮಾಡಲಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ನಡೆ. ಸಿದ್ದರಾಮಯ್ಯ ಸಭೆ, ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಮಂತ್ರಿಮಂಡಲ ರಚನೆ ಬಗ್ಗೆ ಚರ್ಚೆನ. ಹಾಗಾದ್ರೆ ಎಷ್ಟು ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡಲಾಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ, ಇದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ಶಾಸಕಾಂಗ ಪಕ್ಷದ ಸಭೆಯ ದಿನಾಂಕವೂ ಕೂಡ ಹಾಗಾದ್ರೆ ನಿಗದಿಯಾಗುತ್ತಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಅಂತೂ ಇಂತೂ ದೆಹಲಿಗೆ ತೆರಳಿದ್ದಾರೆ ಸಿಎಂ ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು, ಜೊತೆಗೆ ಡಿಕೆ ಶಿವಕುಮಾರ್ ಅವರು. ಇವರು 4 ಜನ ಅಂದರೆ ರಾಹುಲ್ ಗಾಂಧಿ ಅವರ ಜೊತೆನೂ ಕೂಡ ಮೀಟಿಂಗ್ ಮಾಡಲಿದ್ದಾರೆ. ಈ ಮೀಟಿಂಗಲ್ಲಿ ಬಹಳ ಪ್ರಮುಖವಾಗಿ ಸಾಕಷ್ಟು ಚರ್ಚೆ ಆಗುತ್ತೆ. ದೆಹಲಿಗೆ ಹಾರಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿಗಾಗಿ ತೆರಳುತ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಡಿಕೆಶಿ, ರಾಹುಲ್ ಖರ್ಗೆ ಸಭೆನ. ಹಾಗಾದ್ರೆ ಇಷ್ಟು ಜನ, ಒಂದು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಇನ್ನೊಂದು ರಾಹುಲ್ ಗಾಂಧಿ ಅವರು, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಯಾಕಂತ ಹೇಳಿದ್ರೆ ಈಗ ಮಂತ್ರಿಮಂಡಲ ರಚನೆ ಆಗಬೇಕು, ನೆಕ್ಸ್ಟ್ ಸಿಎಂ ಅಂದರೆ CLP ಮೀಟಿಂಗ್ನಲ್ಲೂ ಕೂಡ ಈಗ ಚರ್ಚೆ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಬ್ವಿಯಸ್ಲಿ ಡಿಕೆ ಶಿವಕುಮಾರ್ ನಿರೀಕ್ಷೆ ಇದ್ದೇ ಇದೆ, ಸಾಕಷ್ಟನ್ನು ಕೂಡ ಅದನ್ನೇ ಚರ್ಚೆ ಮಾಡ್ತಾ ಇದೆ, ಅಂದ್ಬಿಟ್ಟು ಬೇರೆ ಕೊಡೋಕ್ಕಾಗಲ್ಲ. ಆದರೆ ಇನ್ನೊಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಡಿಕೆ ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಯಾರು ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಇಲ್ಲಿ ಪವರ್ ಸೆಂಟರ್ ಆಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ. ಡಿಕೆ ಶಿವಕುಮಾರ್ ಸದಾಶಿವನಗರ ಮನೆಗೆ ಆಪ್ತರ ದಂಡೆ ಹರಿದು ಬರ್ತಾ ಇದೆ. ಶುಭ ಕೋರಿ ಹೋಗ್ತಾ ಇದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಶಾಸಕ ಬಿ ನಾಗೇಂದ್ರ ಅವರು, ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಅವರು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಅವರು. ಸೊ ಇಲ್ಲಿ ಮಂತ್ರಿಮಂಡಲ ವಿಚಾರಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಕೆಪಿಸಿಸಿ ಅಧ್ಯಕ್ಷ ಯಾರು, ಯಾರ್ಯಾರನ್ನ ಯಾವ ರೀತಿಯಾದಂಥ ಮಂತ್ರಿಗಳನ್ನು ಮಾಡಬೇಕು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗ ನೀವು ನೋಡ್ತಾ ಇರ್ಬೋದು, ಪವರ್ ಸೆಂಟರ್ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಿವಾಸ. ಸದಾಶಿವನಗರದಲ್ಲಿರುವಂಥ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಾಕಷ್ಟು ಜನ, ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಜೊತೆಗೆ ಅವರ ಅತ್ಯಾಪ್ತರು ಕೂಡ ಬರ್ತಾ ಇದ್ದಾರೆ, ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಕಂಪ್ಲಿ ಗಣೇಶ್ ಇರ್ಬೋದು, ಬಿ ನಾಗೇಂದ್ರ, ಎಲ್ಲ ಆಪ್ತರ ದಂಡೆ ಹರಿದು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕೋರ್ತಾ ಇದ್ದಾರೆ. ಜೊತೆಗೆ ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಅಂತ ಸಾಕಷ್ಟು ಜನರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರಾ? ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಡಿಕೆ ಶಿವಕುಮಾರ್ ನಿವಾಸದ ಬಳಿ ಡಿಕೆ ಸುರೇಶ್ ಅವರ ಹೇಳಿಕೆ. ಮುಂದೆ ಯಾರು ಸಿಎಂ ಆಗ್ತಾರೆ ಹಾಗಾದ್ರೆ? ಡಿಕೆ ಶಿವಕುಮಾರ? ಈಗ ನಮ್ಮ ಪಕ್ಷ ಹೇಳಬೇಕು, ಯಾರು ಹೇಳ್ರಾಗಲ್ಲ, ಹೈಕಮಾಂಡ್ ಹೇಳಬೇಕು. ಸೊ ಪಕ್ಷದ ತೀರ್ಮಾನವೇ ಅಂತಿಮ. ಸೊ ಪಕ್ಷ ಏನು ಹೇಳುತ್ತೆ ಅದಕ್ಕೆ ಕಾಯೋಣ ಅಂತ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಡಿಕೆ ಸುರೇಶ್ ಹೇಳ್ತಾ ಇದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. 2028 ಎಲೆಕ್ಷನ್ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಚರ್ಚೆಯನ್ನ ಮಾಡಲಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ನಡೆ. ಸಿದ್ದರಾಮಯ್ಯ ಸಭೆ, ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಮಂತ್ರಿಮಂಡಲ ರಚನೆ ಬಗ್ಗೆ ಚರ್ಚೆನ. ಹಾಗಾದ್ರೆ ಎಷ್ಟು ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡಲಾಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ, ಇದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ಶಾಸಕಾಂಗ ಪಕ್ಷದ ಸಭೆಯ ದಿನಾಂಕವೂ ಕೂಡ ಹಾಗಾದ್ರೆ ನಿಗದಿಯಾಗುತ್ತಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ.
ಅಂತೂ ಇಂತೂ ದೆಹಲಿಗೆ ತೆರಳಿದ್ದಾರೆ ಸಿಎಂ ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು. ಇವರು 4 ಜನ ಅಂದರೆ ರಾಹುಲ್ ಗಾಂಧಿ ಅವರ ಜೊತೆನೂ ಕೂಡ ಮೀಟಿಂಗ್ ಮಾಡಲಿದ್ದಾರೆ. ಈ ಮೀಟಿಂಗಲ್ಲಿ ಬಹಳ ಪ್ರಮುಖವಾಗಿ ಸಾಕಷ್ಟು ಚರ್ಚೆ ಆಗುತ್ತೆ. ದೆಹಲಿಗೆ ಹಾರಿದ DCM ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿಗಾಗಿ ತೆರಳುತ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, DKಶಿ, ರಾಹುಲ್ ಖರ್ಗೆ ಸಭೆನ. ಹಾಗಾದ್ರೆ ಇಷ್ಟು ಜನ, ಒಂದು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಇನ್ನೊಂದು ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಯಾಕಂತ ಹೇಳಿದ್ರೆ ಈಗ ಮಂತ್ರಿಮಂಡಲ ರಚನೆ ಆಗಬೇಕು. ನೆಕ್ಸ್ಟ್ CM ಅಂದರೆ CLP ಮೀಟಿಂಗ್ನಲ್ಲೂ ಕೂಡ ಈಗ ಚರ್ಚೆ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಇದ್ದೇ ಇದೆ, ಸಾಕಷ್ಟು ಜನ ಕೂಡ ಅದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ, ಅಂದ್ಬಿಟ್ಟು ಬೇರೆ ಕೊಡೋಕ್ಕಾಗಲ್ಲ. ಆದರೆ ಇನ್ನೊಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ. ಆದರೆ KPCC ಅಧ್ಯಕ್ಷ ಯಾರು ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಇಲ್ಲಿ ಪವರ್ ಸೆಂಟರ್ ಆಯಿತು DCM ಡಿ ಕೆ ಶಿವಕುಮಾರ್ ಅವರ ನಿವಾಸ. ಡಿ ಕೆ ಶಿವಕುಮಾರ್ ಸದಾಶಿವನಗರ ಮನೆಗೆ ಆಪ್ತರ ದಂಡೆ ಹರಿದು ಬರ್ತಾ ಇದೆ. ಶುಭ ಕೋರಿ ಹೋಗ್ತಾ ಇದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಶಾಸಕ ಬಿ ನಾಗೇಂದ್ರ ಅವರು, ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಅವರು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. DCM ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ನೆಕ್ಸ್ಟ್ CM ಡಿ ಕೆ ಶಿವಕುಮಾರ್ ಅವರು. ಸೊ ಇಲ್ಲಿ ಮಂತ್ರಿಮಂಡಲ ವಿಚಾರಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ KPCC ಅಧ್ಯಕ್ಷ ಯಾರು, ಯಾರ್ಯಾರನ್ನ ಯಾವ ರೀತಿಯಾದಂಥ ಮಂತ್ರಿಗಳನ್ನು ಮಾಡಬೇಕು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗ ನೀವು ನೋಡ್ತಾ ಇರ್ಬೋದು, ಪವರ್ ಸೆಂಟರ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ನಿವಾಸ. ಸದಾಶಿವನಗರದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಾಕಷ್ಟು ಜನ, ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಜೊತೆಗೆ ಅವರ ಅತ್ಯಾಪ್ತರು ಕೂಡ ಬರ್ತಾ ಇದ್ದಾರೆ, ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಕಂಪ್ಲಿ ಗಣೇಶ್ ಇರ್ಬೋದು, ಬಿ ನಾಗೇಂದ್ರ, ಎಲ್ಲ ಆಪ್ತರ ದಂಡೆ ಹರಿದು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಕೋರ್ತಾ ಇದ್ದಾರೆ. ಜೊತೆಗೆ ನೆಕ್ಸ್ಟ್ CM ಡಿ ಕೆ ಶಿವಕುಮಾರ್ ಅಂತ ಸಾಕಷ್ಟು ಜನರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಮುಂದಿನ CM ಡಿ ಕೆ ಶಿವಕುಮಾರ್ ಆಗ್ತಾರಾ? ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಡಿ ಕೆ ಶಿವಕುಮಾರ್ ನಿವಾಸದ ಬಳಿ DK ಸುರೇಶ್ ಅವರ ಹೇಳಿಕೆ. ಮುಂದೆ ಯಾರು CM ಆಗ್ತಾರೆ ಹಾಗಾದ್ರೆ? ಡಿ ಕೆ ಶಿವಕುಮಾರ? ಈಗ ನಮ್ಮ ಪಕ್ಷ ಹೇಳಬೇಕು, ಯಾರು ಹೇಳ್ರಾಗಲ್ಲ, ಹೈಕಮಾಂಡ್ ಹೇಳಬೇಕು. ಸೊ ಪಕ್ಷದ ತೀರ್ಮಾನವೇ ಅಂತಿಮ. ಸೊ ಪಕ್ಷ ಏನು ಹೇಳುತ್ತೆ ಅದಕ್ಕೆ ಕಾಯೋಣ ಅಂತ ಡಿ ಕೆ ಶಿವಕುಮಾರ್ ನಿವಾಸದ ಬಳಿ DK ಸುರೇಶ್ ಹೇಳ್ತಾ ಇದ್ದಾರೆ. That he would indeed be the next chief minister. We'll wait for some more time. Sir, has there been any decision ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. that he would indeed be the next chief minister? We'll wait for some more time. Sir, has there been any decision ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ